ಸಿಲಿಂಡರ್ ಬೆಲೆ ಹೆಚ್ಚಳ ಆಗಿದ್ದು ಹೋಟೆಲ್ ದರವೂ ಕೂಡ ಶೀಘ್ರ ಏರಿಕೆ ಆಗುತ್ತಾ? ಗ್ಯಾಸ್ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದರ ಹೆಚ್ಚಳ ಸುಳಿವು ಕೊಟ್ಟಿದೆ ಹೋಟೆಲ್ ಮಾಲೀಕರ ಸಂಘ. ಸಿಲಿಂಡರ್ ಬೆಲೆ 115 ರೂಪಾಯಿಗೆ ಏರಿಕೆ ಆಗಿದೆ. ವಾಣಿಜ್ಯ ಸಿಲಿಂಡರ್ನ ದರ, ಹೋಟೆಲ್ಗಳಲ್ಲಿ ಬಳಸುವಂತಹ ಸಿಲಿಂಡರ್ಗಳ ದರ ರಾತ್ರಿ ಬೆಳಗಾಗೋದ್ರೊಳಗಡೆ 115 ರೂಪಾಯಿಗೆ ಏರಿಕೆ ಆಗಿರೋದು. ಈಗ ಹೋಟೆಲ್ ಬೆಲೆ ಏರಿಕೆ ಕೂಡ ಆಗಬಹುದಾ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘ ಈಗಾಗಲೇ ಸುಳಿವನ್ನ ಕೊಟ್ಟಿದೆ. ದರ ಹೆಚ್ಚಳದ ಸುಳಿವು, ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ಸಿಲಿಂಡರ್ ದರ ಏರಿಕೆ ಆಗಿದೆ, ಬೆಲೆ ಏರಿಕೆ ಕೂಡ ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದು. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ತೈಲ ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ಒಂದು ವ್ಯತ್ಯಯ ಆಗಿದ್ದು, ಇದರ ನೇರ ಪರಿಣಾಮ ಈಗ ಗ್ರಾಹಕರ ಮೇಲೆ ಬಿದ್ದಿದೆ. ಒಂದು ಕಡೆ ಈಗಾಗಲೇ ಕರೆಂಟ್ ಬಿಲ್ಲನ್ನು ಏರಿಕೆ ಮಾಡುವಂತಹ ರಾಜ್ಯ ಸರ್ಕಾರದ ನಡುವೆ ಇದೀಗ ಸಿಲಿಂಡರ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಕೇಂದ್ರ ಸರ್ಕಾರ ಇವತ್ತಿಂದ ಜಾರಿಗೆ ಬರುವಂತೆ ಗೃಹ ಬಳಕೆಯ ಸಿಲಿಂಡರ್ಗಳ ದರ 60 ರೂಪಾಯಿ ಏರಿಕೆ ಮಾಡಿದರೆ, ವಾಣಿಜ್ಯ ಸಿಲಿಂಡರ್ಗಳ ದರ 115 ರೂಪಾಯಿ ಏರಿಕೆ ಮಾಡುವಂಥದ್ದು. ಇದರ ಎಫೆಕ್ಟು ಹೋಟೆಲ್ ಉದ್ಯಮದ ಮೇಲೆ ನೇರವಾಗಿ ಪರಿಣಾಮ ಬಿದ್ದಿದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರಿದ್ದಾರೆ. ಜೊತೆಗೆ ಹೋಟೆಲ್ ಉದ್ಯಮಿ ಆಗಿರುವಂತಹ ವೀರೇಂದ್ರ ಕಾಮತ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಮೊದಲಾಗಿ ನಾನು PC ರಾವ್ ಅವರು ಮಾತಾಡ್ತೇನೆ. ಈ ಒಂದು ದರ ಏರಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತಾ ಇರೋ, ಜೊತೆಗೆ ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ದರ ಏರಿಕೆ ಇದು ಒಂದರ ಮೇಲೆ ಒಂದು, ಅಂದರೆ ಗಾಯದ ಮೇಲೆ ಬರೆ ಇರದಂಗೆ ಬರ್ತಾ ಇದೆ. ಈಗಾಗಲೇ ಕರೆಂಟು, ವಾಟರ್ ಚಾರ್ಜಸ್ಸು, ಗಾರ್ಬೇಜ್ ಕಲೆಕ್ಷನ್ ಚಾರ್ಜಸ್ಸು, ಹೀಗೆ ಹಲವಾರು ಹೊರೆ ನಮ್ಮ ಮೇಲೆ ಬಂದಿದೆ. ಆದರೂ ಸಹಿಸ್ಕೊಂಡಿದ್ದೇವೆ. ಇತ್ತೀಚೆಗೆ ಈ ವಾರದಿಂದ $67 ಇದ್ದಂಥ ಫ್ಯೂಯಲ್ ಕಾಸ್ಟು 93 ಆದಾಗ ಸರ್ಕಾರ 130 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ಗೆ ಬೆಲೆಯನ್ನು ಏರಿಸಿದ್ದಾರೆ. ನಮಗೆ ಒಂದು ರೀತಿಯಲ್ಲಿ ಬೆಲೆ ಏರಿಕೆ, ಇನ್ನೊಂದು ರೀತಿಯಲ್ಲಿ ಶಾರ್ಟ್ ಸಪ್ಲೈ, ಇದು ಎರಡೂ ನಮಗೆ ತೊಂದರೆ ಆಗಬಹುದು. ಶಾರ್ಟ್ ಸಪ್ಲೈ ಆಗದಂತೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಈ ಬೆಲೆ ಏರಿಕೆಯಿಂದ ಯಾವ ರೀತಿ ನಮ್ಮ ಬೆಲೆ ಮೇಲೆ ಹೊರೆ ಹೋಗ್ತದೆ ಅನ್ನೋದನ್ನು ನಾವು ಚಿಂತನ ಮಂಥನ ಮಾಡ್ತೇವೆ. ಆದಷ್ಟು ಬೇಗ ಚರ್ಚೆ ಮಾಡ್ತೇವೆ. ಇದರ ಬಗ್ಗೆ ಎಲ್ಲ ಹೋಟೆಲ್ ಮಾಲೀಕರು ಒಮ್ಮತದ ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆಂದರೆ ಇದು ಟೆಂಪರರಿ ಇನ್ಕ್ರೀಸ್ ಆದರೆ ತಕ್ಷಣ ಇನ್ಕ್ರೀಸ್ ಮಾಡಬೇಕಾ, ಎಲ್ಲ ಚರ್ಚೆ ನಡೆದು ಇದರ ಬಗ್ಗೆ ನಾವು ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ. ಕಾಮತ್ ಅವರೇ, ಈಗ ಹಾಲಿನ ದರ 1 ರೂಪಾಯಿ 2 ರೂಪಾಯಿ ಏರಿಕೆ ಆದರೆ ಟೀ ದರ ಏರಿಕೆ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗುವಾಗ 115 ರೂಪಾಯಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಆದಾಗ ಹೋಟೆಲ್ ಉದ್ಯಮ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ? ಅಲ್ಲ, ಇದು ತುಂಬ ಕಷ್ಟ ಆಗುತ್ತೆ. ಆದರೆ ಈ ಪರಿಸ್ಥಿತಿ ಯುದ್ಧದ ನಿಮಿತ್ತ ಬಂದಿದೆ. ಇದು ತಾತ್ಕಾಲಿಕ ಇರ್ಬೋದು, ಒಂದು ವಾರ 10 ದಿವಸ ಇಲ್ಲ ಒಂದು 15 ದಿವಸದಲ್ಲಿ ಯುದ್ಧ ಕಮ್ಮಿ ಆದಾಗ ಇದನ್ನು ವಾಪಸ್ಸು ನೈಜ ಸ್ಥಿತಿಗೆ ಬಂದಾಗ ಬೆಲೆ ಕಮ್ಮಿ ಆಗ್ಬೋದು. ಹಾಗಾಗಿ ನಾವು ಸದ್ಯಕ್ಕಂತೂ ಒಂದು 15 ದಿವಸ ಇದ್ರ ಬಗ್ಗೆ ಕಾದು ನೋಡಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ವಿಚಾರವನ್ನು ನಾವು ತಗೊಳ್ತೀವಿ. ಹೋಟೆಲ್ ಉದ್ಯಮದ ಒಂದು ಹೇಳಿರುವಂತಹ ಮಾತು ಅಂದರೆ, ಏಕಾಏಕಿ ದರ ಏರಿಕೆ ಮಾಡದೆ ಹೋದರೂ ಕೂಡ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಆ ಸಂಘದ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ತೀರ್ಮಾನ ಕೈಗೊಳ್ತೀವಿ ಅಂತ ಈಗ ಹೋಟೆಲ್ ಉದ್ಯಮ ಹೇಳ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಈ ದರ ಏರಿಕೆಯ ಬಿಸಿ ತಟ್ಟೋದಂತರೂ ಸತ್ಯ. ಕ್ಯಾಮ್ರಾ ಪರ್ಸನ್ ವಿನೋದ್ ಶೆಟ್ಟಿ ಜೊತೆಗೆ ಮುತ್ತಪ್ಪ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.